Okay, in the previous class we have discussed about these different wavefronts. So in this class we are going to discuss about this Huygens principle. So by observing the wave nature of the light, he stated that the geometrical construction for determining the a position and shape of the new wavefront at some instant, knowing the position and shape of the previous wavefront. ಅಂದರೆ ನಮಗೆ ಪ್ರೀವಿಯಸ್ ವೇವ್ ಫ್ರಂಟ್ ಅನ್ನು ನೋಡಿಕೊಂಡು ವಿ ಕ್ಯಾನ್ ಡಿಟರ್ಮೈನ್ ದ ಪೊಸಿಷನ್ ಆ್ಯಂಡ್ ಶೇಪ್ ಆಫ್ ದ ನ್ಯೂ ವೇವ್ ಫ್ರಂಟ್. ಪ್ರೀವಿಯಸ್ ವೇವ್ ಫ್ರಂಟ್ನ ನೋಡಿಕೊಂಡು ನಾವು ನ್ಯೂ ವೇವ್ ಫ್ರಂಟ್ನ ಪೊಸಿಷನ್ ಮತ್ತು ಏನು ಶೇಪನ್ನು ಪೊಸಿಷನ್ ಆ್ಯಂಡ್ ಶೇಪನ್ನು ಏನು ಮಾಡ್ಬೋದು, ನಾವು ಈಸಿಯಾಗಿ ಡಿಫೈನ್ ಮಾಡ್ಬೋದು ಅಥವಾ ಹೇಳ್ಬೋದು. ಸೊ the Huygens principle is stated like this. ಯಾವ ಥರ ಹೇಳಿದೆ ನೋಡಿ. ಫಸ್ಟ್, ಈಚ್ ಪಾಯಿಂಟ್ ಆಫ್ ದ ವೇವ್ ಫ್ರಂಟ್ ಈಸ್ ದ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಪ್ರತಿಯೊಂದು ಪಾಯಿಂಟು ಯಾವುದು ವೇವ್ ಫ್ರಂಟು ಇಟ್ ಈಸ್ ದ ಸೋರ್ಸ್ ಫಾರ್ ದ ವಾಟ್ ಸೆಕೆಂಡರಿ ವೇವ್ ಫ್ರಂಟ್. ನಾವು ಹೇಳಿದ್ವಿ ಪ್ರೀವಿಯಸ್ ವೇವ್ ಫ್ರಂಟ್ ಅಂದರೆ ಒಂದು ವೇವ್ ಫ್ರಂಟ್ನ ನೋಡಿಕೊಂಡು ನೆಕ್ಸ್ಟ್ ವೇವ್ ಫ್ರಂಟ್ನ ನಾವು ಹೇಳ್ಬೋದು ನ್ಯೂ ವೇವ್ ಫ್ರಂಟ್ ಅಂತ. ಸಿ, each point of the wavefront is the source of secondary disturbance and wavelets originating from these points. Those with nothing but what secondary wavelets spread out in all directions with the speed of the wave. So how it is here? Suppose the first point, this is the source. I am taking the one source, that is O is the source of the light. Okay. So from this there is a certain wavefront is formed, that is F1 and F2. So this is a one wavefront is formed, F1 and F2 is the wavefront. You know already what is the wavefront. It is a surface of constant phase. So ಇದರಲ್ಲಿ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಗೆ ಏನಿರುತ್ತೆ, ಕಾನ್ಸ್ಟೆಂಟ್ ಫೇಸ್ ಇರುತ್ತೆ. ಸೊ ಆಲ್ ದ ಪಾಯಿಂಟ್ಸ್ having the what constant phase. Okay, so now this is having the what F1 F2 is the one wavefront. So from these whatever the points is there, what is saying that so each point of the wavefront in the source of the secondary disturbance and wavelets originating from these points spread out in all directions with the same speed. ಅಂದರೆ ಇದು ಪ್ರತಿಯೊಂದು ಪಾಯಿಂಟು ಸಹಿತ ಯಾವುದು ಈ ವೇವ್ ಫ್ರಂಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ಸಹಿತ ಏನಾಗಿ ಆಕ್ಟ್ ಆಗುತ್ತೆ, ಆಕ್ಟ್ಸ್ ಎಸ್ ಅ ಸೋರ್ಸ್ ಫಾರ್ ದ ವಾಟ್ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಎರಡನೇ ವೇವ್ ಫ್ರಂಟ್ ಫಾರ್ಮೇಶನ್ ಮಾಡೋದಕ್ಕೆ ಇದು ಸೋರ್ಸ್ ಆಗಿ ಆಕ್ಟ್ ಆಗುತ್ತೆ ಅಂತ. ಸಿ, ಫ್ರಮ್ ದೀಸ್ ಆಲ್ ದ ವೇವ್ಸ್ ಹ್ಯಾಸ್ ಟು ಬಿ ಸ್ಪ್ರೆಡ್ ಲೈಕ್ ದಿಸ್. ಈ ಥರ ಸ್ಪ್ರೆಡ್ ಆಗುತ್ತೆ. ಸೊ ಅಗೇನ್ ಇಟ್ ಫಾರ್ಮ್ಸ್ ಸರ್ಕಲ್ಸ್. ಸಿ, ಹೇಳ್ಬೇಕು ಅಂತಂದ್ರೆ ದಿಸ್ ಈಸ್ ದ ಸೋರ್ಸ್. ಯಾವುದಿದು, ದಿಸ್ ಈಸ್ ವಾಟ್ ಒನ್ ವೇವ್ ಫ್ರಂಟ್. ಇದರಲ್ಲಿರ್ತಕ್ಕಂಥ ಪಾಯಿಂಟ್ಸ್ ಆಲ್ ಆರ್ ಇನ್ ಫೇಸ್, ಎಲ್ಲವೂ ಸಹಿತ ಫೇಸಲ್ಲಿ ಇರುತ್ತೆ. ಓಕೆ, ಸೊ ಇನ್ ಈಚ್ ಪಾಯಿಂಟ್ ಅಗೈನ್ ದ ಡಿಸ್ಟರ್ಬೆನ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ ಇಯರ್, ಅಗೈನ್ ದ ಡಿಸ್ಟರ್ಬೆನ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ ಇಯರ್, ದ ಡಿಸ್ಟರ್ಬೆನ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ ಇಯರ್, ದ ಡಿಸ್ಟರ್ಬೆನ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ ಇಯರ್, ದ ಡಿಸ್ಟರ್ಬೆನ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್. ಈ ಥರ ಪ್ರತಿಯೊಂದು ಸಹಿತ ಡಿಸ್ಟರ್ಬೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಗೈನ್ ಇವೆಲ್ಲದಕ್ಕೂ ಟ್ಯಾಂಜೆಂಟನ್ನು ಈ ಥರ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ನಮಗೆ ಸೆಕೆಂಡರಿ ಏನು ಬರುತ್ತೆ, ವೇವ್ ಫ್ರಂಟ್ ಬರುತ್ತೆ, ಸೆಕೆಂಡರಿ ವೇವ್ ಫ್ರಂಟ್. ಸೊ ನಮಗೆ ಸೆಕೆಂಡರಿ ವೇವ್ ಫ್ರಂಟ್ ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ಪಾಯಿಂಟ್ ಇದ್ದ ನಮಗೆ ಯಾವುದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು, ಅಗೇನ್ ಇಯರ್ ಇಲ್ಲೂ ಸಹಿತ ಬೆಟರ್ ಟು ಶೋ ಇಟ್ ಡಾಟ್ ಲೈನ್. ಓಕೆ, ಸೊ ಇದನ್ನ ಡಾಟೆಡ್ ಲೈನ್ ಇಂದ ತೋರಿಸಿ. ನೆಕ್ಸ್ಟ್ ಇಯರ್ ಡಾಟೆಡ್ ಲೈನ್, ಅಗೈನ್ ಫಾರ್ ದಿಸ್ ಪಾಯಿಂಟ್ ಡಾಟೆಡ್ ಲೈನ್. ಓಕೆ, ಸೊ ಇಫ್ ಯು ಕ್ಯಾನ್ ಜಾಯಿನ್ ಆಫ್ಟರ್ ಯು ಕ್ಯಾನ್ ಜಾಯಿನ್ ಆರ್ ಡ್ರಾ ದ ಟ್ಯಾಂಜೆಂಟ್ ಫಾರ್ ದೀಸ್ ಆಲ್. ಇದಕ್ಕೆ ಟ್ಯಾಂಜೆಂಟನ್ನು ಡ್ರಾ ಮಾಡಿ. ಸೊ ದಿಸ್ ವಿ ಕಾಲ್ಡ್ ಆಸ್ ಅ G1 ಆ್ಯಂಡ್ G2. ಅದನ್ನು G1 ಮತ್ತು Z2 ಅಂತ ಕರೆಯೋಣ. Now this A is the what primary wavefront and A prime is the what
secondary waveprint. Now here this again whatever the dotted lines is there, you can join that one. So again what we get the another waveprint. So this is the another waveprint. So this is we call as the D1 and D2. It is a backward waveprint and it is a what? Forward waveprint. Observe carefully here. This is a what? Origin of the source. Now F1, F2 represent the spherical waveprint with the O as the what? A center. O as the center. F1, F2 represent the what? Spherical waveprint. Now at time t is equal to 0. At time t is equal to 0, F1, F2 be the what? Spherical waveprint. Now the envelope of the secondary wavelets emanating from F1 and F2, envelope of the secondary waveprint emanating from what? F1 and F2 will moves in the what? Forward direction, moves in the forward direction and forms the secondary what? Waveprint, that is G1 and Z2. And here D1, D2 is the what? A backward, it doesn't exist. Backward doesn't exist. D1, D2 doesn't exist. Okay, so that's why we are shown in the dotted line. So this is the what? A first principle of what? These Eisen's. Okay, each point of the waveprint is the source for the what? Secondary and disturbance. So each point of the what? Waveprint is the source of the secondary disturbance. Second, what is the second? Let's see. By drawing the common tangent to all these spheres, just we draw the what? Common tangent. This is the line for this whatever the curve is there, and it is a tangent. And here this is the what? A line, and this is the what? Tangent for this curve. And here also this is the line and tangent for this curve. Just we draw the what? Tangent for all the water spheres. So in that case what we get? We get the new waveprint, that is G1 and Z2. By drawing the common tangent to all these spheres, we obtain the new position of the waveprint at a later time t. Later time t ಅಂತಂದ್ರೆ c. So this is a distance moved. Okay, ಇಲ್ಲಿ ಇಲ್ಲಿಗೆ ಎಷ್ಟೋ distance move ಆಗಿದೆ. So how much distance it is moved? We know that velocity is equal to distance by time. So therefore distance is equal to velocity into time. Yes, just here velocity into time. The distance moved by the wave is nothing but what? Velocity. ಇಲ್ಲಿಗೆ ಎಷ್ಟು ಮೂವ್ ಆಗುತ್ತೆ, ಎಷ್ಟು velocity ನಲ್ಲಿ ಮೂವ್ ಆಗುತ್ತೆ, ಅದಕ್ಕೆ ಎಷ್ಟು ಟೈಮ್ ಅನ್ನು ತಗೊಳುತ್ತೆ. So that is the distance moved by the what? Waveprint. And here also from here to here also it will take the same time. ಇಲ್ಲಿಗೆ ಎಷ್ಟು ಟೈಮ್ ತಗೊಂಡು ಮೂವ್ ಆಗುತ್ತೆ. Again here to here it will also take the what? Same time, that is v into t. So that is the distance moved by the waveprint from time t is 0 to what? Time t. 0 is the extra time. So that is we can also represent. See, it is a curved. So in the straight manner we can represent. Straight alli represent ಮಾಡಿದ್ರೆ, for example f1 f2 ಈ f1 f2 ನ straight line ತೊಗೊಳ್ಳಿ. f1 f2. Okay, see, from these what? There are different points we have taken. All are in the water same phase. So we can represent whatever the lines which is coming from these. Okay, ಇಲ್ಲಿಂದ ಬರ್ತಕ್ಕಂಥ okay sources of light ಏನು ಮಾಡುತ್ತೆ, there is some, it creates some disturbance. ಈ ತರ disturbance create ಆಯ್ತು. Okay, so in the same here like this. Again what happens? It will travel in the forward direction. So chikta create it. Again it forms the water. Again it is travel like this. Again the disturbance has to be water produced like this. So observe carefully. ಇವೆಲ್ಲ ಎಲ್ಲೋ ಮೀಟ್ ಆಗಿದೆಯಲ್ಲ. So that is what? 8. If you can draw the tangent for this, ಇದಕ್ಕೆ
ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, G1 and G2 ಸಿಗುತ್ತೆ. ದಟ್ ಈಸ್ ಅ ನ್ಯೂ ವೇವ್ ಫ್ರಂಟ್. ಇಲ್ಲಿ ಯಾವುದು ಇಂಟರ್ಸೆಕ್ಷನ್ ಆಗಿದೆ. ಸೊ ದಿಸ್ ಈಸ್ A1 ಪೊಸಿಷನ್ and it is what, A2. In the same year, this is B1 and this is B2. Again here C1 C2. Again here ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದು D1 D2. So here at time t is equal to 0, at time t is equal to t. Okay, so Huygens geometrical construction for a plane wave. So it is a what, spherical wavefront, spherical wavefront, and it is a what, plane wavefront. Plane wavefront propagating to the what, right side. It is propagating to the right side. F1 F2 is the plane wavefront at time t is equal to 0. Z1 Z2 is the wavefront at later time t. Line A1, B B1, etc. C C1, D D1 or etc. are normal to both F1 and F2. Here whatever the lines we drawn here, see, these are the what, normal to the what, these F1 F2 and G1 G2, because we in the previous class we already told about this one. Okay, whatever the propagation of the energy of the light is there, so that is always perpendicular to the what, these wavefront. So these are the wavefront and this is the propagation of the energy of the wave, so those are perpendicular to each other. So this is a Huygens principle. So once again here the statement, each point of the wavefront in the source of secondary disturbance. Each point in the wavefront is the what, source for the secondary disturbance. इतना ಏನು होता है, disturbance create ಆಗ್ತಾ ಹೋಗುತ್ತೆ. So the second is by drawing the common tangent to all these spheres. So ಇವೆಲ್ಲದಕ್ಕೆ ಕಾಮನ್ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಫಾರ್ ಆಲ್ ದಿ ಸ್ಪಿಯರ್ಸ್ ವಿ ಆಬ್ಟೈನ್ ದ ನ್ಯೂ ಪೊಸಿಷನ್ ಆಫ್ ದ ವೇವ್ ಫ್ರಂಟ್. ನಮಗೆ ನ್ಯೂ ಪೊಸಿಷನ್ ಸಿಗುತ್ತೆ, ಯಾವ್ದ್ರದ್ದು, ನ್ಯೂ ವೇವ್ ಫ್ರಂಟ್ position of the wavefront we get. So these are the two laws of these Huygens principle, or this is the statement of this Huygens principle. Now in the next class we can discuss about this refraction and reflection of plane waves using the Huygens principle.